ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದ ನಂತರ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕ್ರಿಸ್ಮಸ್ ಬಂತಲ್ವ, ನಮಗೆ ಇದೇ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮದು ಕ್ರಿಸ್ಮಸ್ ಡೇ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ, ಆ್ಯಂಡ್ ನಾವು ಇವಾಗ ಇರೋದು ಚೆನ್ನೈಯಲ್ಲಿ, ಇಲ್ಲಿ ನಾವು ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ, ಹಾಗೆ ನಮ್ಮ ಊರಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ, ಎರಡನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಮಸ್ ಅಂದರೆ ಮೊದಲಿಗೆ ಮನೆಯೆಲ್ಲ ಚೆಂದ ಡೆಕೋರೇಷನ್ ಮಾಡೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ಗೆ ಅಂತ ನಾನು ಮತ್ತು ಯಜಮಾನ್ರು ಹೋಗಿದ್ವಿ. ಪಾಪ ಸ್ಕೂಲ್ಗೆ ಹೋಗಿದ್ಲು. ಅವಳು ಬಂದ ನಂತರ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಒಂದೊಂದು ಐಟಮ್ಸ್ನ ತೋರಿಸ್ತಾ ಇದ್ದೆ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ಪಾಪಗಂತೂ ಫುಲ್ ಖುಷಿ. ಅವಳು ಇದೆಲ್ಲ ನೋಡಿಬಿಟ್ಟು ಮೊದಲೇ ಮಕ್ಕಳಿಗೆ ಡೆಕೋರೇಷನು, ಈ ಬಲೂನ್ಸು, ಲೈಟ್ಸ್ ಎಲ್ಲ ಅಂದರೆ ತುಂಬ ಖುಷಿ. ಒಂದು ಫಸ್ಟ್ ಟೈಮ್ ಇದು ಅಂದರೆ ಯೇಸು ಕ್ರಿಸ್ತರು ಜನಿಸಿದಂಥ ಸ್ಥಳ, ಮತ್ತು ಅಲ್ಲಿ ಅವರ ಜನನದಲ್ಲಿ ಏನೆಲ್ಲ ಆಯಿತು ಅದ್ರದ್ದು ಒಂದು ಡೆಮೋ ಥರ, ಅದೇ ಒಂದು ಗೋದಲಿಯಲ್ಲಿ ಯೇಸು ಜನಿಸಿದ್ದು ಆ ಥರ ಒಂದು ಡೆಮೋ ಥರ ಮಕ್ಕಳಿಗೆ ಅದನ್ನು ತಿಳಿಸೋಣ ಅನ್ನೋ ಉದ್ದೇಶದಿಂದ ಈ ಥರ ಒಂದು ಗುಡಿಸಲು ಮಾಡಿ ಅಲ್ಲಿ ಗೊಂಬೆಗಳನ್ನ ಇಟ್ಟು ಮಾಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಸಾಮಾನು ತರೋದಿತ್ತು, ಹಾಗಾಗಿ ಶಾಪಿಂಗ್ ಹೋಗಿ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಫಸ್ಟ್ ಒಂದು ಟ್ರೀ ಹಾಕಿದ್ದೀವಲ್ಲ, ಇದು ಲಾಸ್ಟ್ ಇಯರು ಮಾಡಿದಂಥ ಟ್ರೀ. ಅದಕ್ಕೇ ಫಸ್ಟೇ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ವಿ. ಸೊ ಇನ್ನೊಂದು ಹೊಸ ಟ್ರೀ ಇತ್ತು, ಕ್ರಿಸ್ಮಸ್ ಟ್ರೀ. ಅದಕ್ಕೋಸ್ಕರ ಐಟಮ್ಸ್ಗಳನ್ನ ತಗೊಂಡು ಬರೋಕ್ಕೆ ಹೋಗಿದ್ವಿ. ಅದನ್ನು ಸಹ ಈ ಮುಂದೆ ವಿಡಿಯೋದಲ್ಲಿ ನಾನು ಡೆಕೋರೇಷನ್ ಮಾಡೋದನ್ನ ತೋರಿಸ್ತೀನಿ. ಸೊ ಹಾಗೆ ಗೋಧಿ ಹೇಗೆ ಮಾಡ್ತಾರೆ ಮತ್ತು ಅದೆಲ್ಲ ಸ್ವಲ್ಪ ನನ್ನ ಐಡಿಯಾಗೆ ತಕ್ಕನಾಗೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ. ಮತ್ತು ರೌಂಡ್ದು ಕ್ರಿಸ್ಮಸ್ದು ಜಿಂಗಲ್ಸ್ ಬೆಲ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನಾನೇ ಕೈಯಾರ ಮಾಡಿ ಹಾಕಿರೋದು. ಅದು ತುಂಬ ಚೆನ್ನಾಗಿದೆ. ಅದನ್ನು ನೆಕ್ಸ್ಟಲ್ಲಿ ನಾನು ತೋರಿಸ್ತೀನಿ. ಇದಿಷ್ಟು ನಾವು ಐಟಮ್ಸ್ ತಂದಿರ್ತಕ್ಕಂಥದ್ದು. ನೆಕ್ಸ್ಟು ಇದು ಕ್ರಿಸ್ಮಸ್ನ ನಾವಿಲ್ಲಿ ಚೆನ್ನೈಯಲ್ಲಿ ಒಂದು 10-15 ಮಕ್ಕಳನ್ನ ಸೇರಿಸಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋಣ ಅನ್ನೋದು ನನ್ನ ಆಸೆಗಿಂತ ನನ್ನ ಪಾಪದ ಆಸೆ. ಸೊ ಹಾಗಾಗಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಹಾಗೆ ಇವಾಗ ನಾನು ಇಲ್ಲಿ ಏನೇನು ಐಟಮ್ಸ್ ತಂದಿದ್ದೀನಿ ಮತ್ತು ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಪ್ಲೀಸ್ ನೋಡಿ. ನಮಗೆ ಇಲ್ಲಿ ಈ ಕ್ರಿಸ್ಮಸ್ ಅಂದರೆ ಚೆನ್ನೈಯಲ್ಲಿ ಇದು ಲಾಸ್ಟ್ ಕ್ರಿಸ್ಮಸ್ ಆಗಿರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಕರೆದು ಮಾಡೋದು ತುಂಬ ಆಸೆ. ಒಂದು ಸರಿ ಇಲ್ಲಿ ಮಾಡಿದ್ರೆ ತುಂಬ ಮೆಮೊರೀಸ್ ಆಗಿ ಉಳೀತದೆ ಅಂತ ಹೇಳಿ ನಾವಿಲ್ಲಿ ಅದನ್ನು ಮಾಡೋಕ್ಕೆ ಹೊರಟಿದ್ದೀವಿ. ನಮಗೆ 3-4 ಮಂತ್ಸಲ್ಲಿ ನಮಗೆ ನೆಕ್ಸ್ಟ್ ಪೋಸ್ಟಿಂಗ್ ಬರುತ್ತೆ. ಗೊತ್ತಿಲ್ಲ ಯಾವ ಪ್ಲೇಸ್ ಬರುತ್ತೆ, ಎಲ್ಲಿ ಬರುತ್ತೆ, ಅಲ್ಲಿ ಹೇಗಿರುತ್ತೆ, ಅಲ್ಲಿ ಕ್ವಾರ್ಟರ್ಸ್ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಇದ್ದರು, ಮತ್ತು ಮಕ್ಕಳು ಸಹ ನಮ್ಮ ಕರ್ನಾಟಕದವರೇ ತುಂಬ ಜನ ಇದ್ದರು. ಅವ್ರ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡೋದೇನೋ ಒಂಥರ ಖುಷಿ. ಸೊ ಹಾಗಾಗಿ ನಾವಿಲ್ಲಿ ಈ ಸರಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಈಗ ನಾನು ಹೇಗೆ ಡೆಕೋರೇಷನ್ ಮಾಡಿದ್ದೀರಿ ಅಂತ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಶೇರ್ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.